ಡಾಕ್ಟ್ರೇಟ್ ಪ್ರಶಸ್ತಿ ಕೊಡ್ಸೋದಿದೆಯಲ್ಲ ಅದಕ್ಕೆ ಅರ್ಹತೆ ಬೇಕು. ವಾಟ್ ಈಸ್ ಇಸ್ ಕ್ಯಾಲಿಬರ್ ಅಂದರೆ ಇದು ಕ್ಯಾಲಿಬರ್. ಅದನ್ನು ಸಭೆಯಲ್ಲಿ ಮಾತಾಡಿ ಅವರು ಅದನ್ನು ಅನುಮೋದನೆ ತಗೊಳ್ತಾರೆ. ಅದು ಕನ್ನಡದ ಕೆಲಸ ಅಂತ ಅವ್ರು ಕೊಟ್ಟರು. ಕನ್ನಡಕ್ಕೆ ಇವರು ಅರ್ಹರಾಗಿದ್ದರು. ಬಟ್ ಇಲ್ಲಿ ಹಿಂಭಾಗದಲ್ಲಿ ತನಗೆ ಹೇಗೆ ಪ್ರಶಸ್ತಿ ಬಂತು? ಮತ್ತು ಪುನೀತ್ ರಾಜ್ಕುಮಾರ್ ಅವಾಗ ಫುಲ್ ಟೈಮ್ ಡ್ರೈವರು, ಅವರೇ ಕರ್ಕೊಂಡು ಹೋಗ್ತಾಯಿದ್ದು. ಒಂಥರ ಅನ್ಅಸ್ಯೂಮಿಂಗ್ ಟೈಪ್ ಆಫ್ ಹುಡುಗ. ಪುನೀತ್ ರಾಜ್ಕುಮಾರ್ ಅಲ್ಲಿ ನಿಲ್ಸೋಕ್ಕಾಗಲ್ಲ ಗಾಡಿನ ಅಂತ ಪಾಪ ಅದೆಲ್ಲೋ ತೊಗೊಂಡೋಗಿ ಗಾಡಿ ನಿಲ್ಲಿಸಿ ಆಮೇಲೆ ನಡ್ಕೊಂಡು ಬಂದಿದ್ರು. ಪೊಲೀಸ್ ಭವನನ ಅವರು ಎಂಥದೋ ಯಾವುದೋ ಒಂದು ಆರ್ಡಿನರಿ ಮಂಟಪದ ಥರ ಕಟ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ನೋಡಿದ್ರೆ ಅದಕ್ಕೆ ಮುಂದೆ ಬರಬೇಕಿತ್ತು ಅಂದರೆ ಒಂದು ರೀತಿ ಲಲಿತ್ ಮಹಲ್ನ ಪ್ರತಿಕೃತಿ ಥರ ಪೊಲೀಸ್ ಭವನ ಆಗಿರೋದು. ಬಟ್ ಇವ್ರುಗಳಿಗೆ, ಹೋರಾಟಗಾರರುಗಳಿಗೆ ಅದು ಗೊತ್ತಿಲ್ಲ. ನನಗೆ ಇನ್ನೊಂದು ಘಟನೆ ನೆನಪಾಗೋದು. ರಾಜ್ಕುಮಾರು ಎಷ್ಟು ಸಂವೇದನಾಶೀಲ, ವಿನಯವಂತ ಅನ್ನೋದು. ಇದೇ ಕಾರ್ಗಿಲ್ ಇದು ನಿಧಿ ಸಂಗ್ರಹಣೆದು ಕಾರ್ಯಕ್ರಮ ಶುರುವಾಗಬೇಕಿತ್ತು. ಇಲ್ಲ ಶಕ್ತಿಧಾಮದ್ದು ಅದು ಪ್ರೋಗ್ರಾಮ್ ನಾನೇ ಕಂಪೇರ್ ಮಾಡಿದೆ. ಅದು ಕಲಾಮಂದಿರದಲ್ಲೇ ನಡೀತು. ಅದಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಹಾಮಾನಾಯಕರು, ಡಾಕ್ಟರ್ ಹಾಮಾನಾಯಕರು, KS ಅಶ್ವಥ್, HSK ಅಂಕಣಕಾರ ಅವರು, ಮತ್ತು ವಾಸುದೇವರಾವ್ ಅಂತ ಹೇಳಿ ಪ್ರಭಾ ಥಿಯೇಟರ್ ಮಹಾಜನ್ ಕಾಲೇಜ್ ಅಧ್ಯಕ್ಷರಾಗಿದ್ರಲ್ಲ ಅವರು. ಇವರು 4 ಜನ ಮುಖ್ಯ ಅತಿಥಿಗಳು. ಸರಿ, ಶಕ್ತಿಧಾಮದ ಮ್ಯೂಸಿಕಲ್ ನೈಟ್ ಶುರುವಾಗಬೇಕು. ಅದೆಲ್ಲ ರೆಡಿ ಇದ್ದೋ ಅಷ್ಟೊತ್ತಿಗೆ ಒಳಗಡೆ ರಂಗ ಪೂಜೆ ಮಾಡ್ತಾ ಇದ್ರು. ಆಮೇಲೆ ನಾನೇನು ಮಾಡಿದೆ, ಅವ್ರನ್ನ ಈ 4 ಜನ ಅತಿಥಿಗಳನ್ನು ಮೇಲ್ಗಡೆ ಕರ್ಕೊಂಡೋದೆ. ಸ್ಟೇಜಿನ ಹಿಂಭಾಗದಲ್ಲಿ ಎಲ್ಲ ಇದನ್ನು ಹಾಕಿ ಅಲ್ಲಿ ಪೂಜೆ ನಡೀತಾ ಇತ್ತು. ಆ ಪೂಜೆ ಏನಕ್ಕೆ ಅಂತಂದರೆ ಶಕ್ತಿಧಾಮದ ಇದು ಕಾರ್ಯ ಏನಿದೆ ಅದು ಯಶಸ್ವಿ, ಚಾಮುಂಡೇಶ್ವರಿ ಪೂಜೆ ಅದು. ಆಮೇಲೆ ಹೋದ್ಮೇಲೆ ಇವ್ರು 4 ಜನ ಪರಿಚಯ ಮಾಡಿಸ್ಬೇಕಲ್ಲ. ಆಮೇಲೆ ನಾನು ಅಶ್ವಥ್ ಅವ್ರನ್ನೇನು ಪರಿಚಯ ಮಾಡಿಸ್ಬೇಕಾದ ಅಗತ್ಯ ಇಲ್ಲ. ಹಾಮಾನಾಯಕರಿಗೆ ನಾನು ಪರಿಚಯ ಮಾಡಿಸ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲೇ ನಿಂತಿದ್ರಲ್ಲ, ಸರ್ ಹಾಮಾನಾಯಕರು ಅಂತ ಹೇಳಿ, ನಿಮ್ಮ ಹಾಗೇನೆ ಕನ್ನಡದ ಬಗ್ಗೆ ಅತೀವ ಪ್ರೀತಿ ಮತ್ತು ಗೌರವ ಇರೋಂಥವ್ರು. ಅವರು ಕನ್ನಡ ಹೇಗೆ ಅಂತಂದರೆ, ಕನ್ನಡವೇ ನನ್ನ ಮೊದಲ ಆದ್ಯತೆ, ಕಡೆಯದು ಅದೇ ಅಂತ. ಏನಂದ್ರಿ ಅಂತಂದರು. ಅದಕ್ಕೆ ಅವರು ಹಾಮಾನಾಯಕರು ಹೇಳೋ ಮಾತು, ಕನ್ನಡವೇ ನನ್ನ ಮೊದಲ ಆದ್ಯತೆ, ಕನ್ನಡಕ್ಕೆ ನನ್ನ ಮೊದಲ ಆದ್ಯತೆ, ಕಡೆಯದು ಅದೇ. ಈಗ ಇದು ತಮಗೆ ಗೌರವ ಡಾಕ್ಟರೇಟ್ ಕೊಡಬೇಕಾದ್ರೆ ಇವರು ಸಿಂಡಿಕೇಟ್ ಅಧ್ಯಕ್ಷರಾಗಿದ್ದರು. ಆವಾಗ ಕನ್ನಡನೇ ಬೇರೆ ಭಾಷೆಗೆ ಅವಕಾಶಗಳಿದ್ರು ಹೋಗ್ದಲೆ ಕನ್ನಡವನ್ನೇ ಒಂದು ದೀಕ್ಷೆಯಾಗಿ ತಗೊಂಡು ಒಬ್ಬ ನಟ ನಡೆಸ್ತಾ ಇದ್ದಾರೆ. ರಾಜ್ಕುಮಾರ್ ಅವ್ರಿಗೆ ನಾವು ಅದನ್ನು ಕೊಡಬೇಕು ಅಂತ ಹಾಗೆಲ್ಲ ಹಾಮಾನಾಯಕರೇ ಮೇಯ್ನ್ ರೆಕಮೆಂಡೇಶನ್ ಅವ್ರದ್ದು. ಅವಾಗ ಸಭೆಯಲ್ಲಿ ಪ್ರತಿರೋಧ ಬರುತ್ತೆ. ಓದ್ದೇನಂತ ಅವಿದ್ಯಾವಂತರಿಗೆಲ್ಲ ಡಾಕ್ಟರೇಟ್ ಕೊಡೋದಾದ್ರೆ ನಮ್ಮ ವಿಶ್ವವಿದ್ಯಾಲಯದ ಗೌರವ ಏನಾಗಬೇಕು ಅಂತ. ಆಮೇಲೆ ಇನ್ನೊಂದು ಹೆಸರು ಹೇಳ್ತಾರೆ, ಅದು ಅದೇ ಥರದ್ದೇ, SLCನೂ ಮಾಡದೇ ಇರೋಂಥ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಇವೆರಡು ನೀವು ಸೂಚನೆನೇ ಮಾಡೋ ಅಂಥ ಹೆಸರುಗಳೆಲ್ಲ ಹೇಗೆ ಹೇಳ್ತಾ ಇದ್ದೀರಾ ಅಂತ. ಆಗ ಹಾಮಾನಾಯಕರು ಅಲ್ಲಿ ತುಂಬಿದ ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಕನ್ನಡಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಕೃತಿಗಳನ್ನು ರಚಿಸಿದವರು, ಕನ್ನಡಿಗರಿಗೆ ನಗದನ್ನು ಹೇಳ್ಕೊಟ್ಟವ್ರು ಅವರೇನೆ. ಅಲ್ಲಿ ಹೌದೌದು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಸತ್ಯದರ್ಶಿ ಅಂತಲೂ ಆ ಹೆಸರಲ್ಲಿ ಅದನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರು. ಆಮೇಲೆ ಅವ್ರ ಹೆಸರನ್ನ ಎಲ್ಲೂ ಹಾಕೊಳ್ಳೋದಿಲ್ಲ. ಈಗಾಗಲೇ 20 ಮುದ್ರಣಗಳಾಗಿದೆ. ಗಾಂಧೀಜಿಯನವರು ದೊಡ್ಡ ಹೀರೋ, ಅವ್ರ ಹೆಸರಲ್ಲಿ ನಾನು ಅನುವಾದ ಮಾಡಿದ್ದೀನಿ ಅಂದರೆ ಆ ಕೀರ್ತಿ ಇವ್ರಿಗೆ ಎಷ್ಟು ಬರುತ್ತೆ. ಹಾಕೊಳ್ಳೋದಿಲ್ಲ. ಗಾಂಧೀಜಿಗಿಂತ ಅವರ ಇವರುಗಳು ತಮ್ಮ ಹೆಸರನ್ನ ಹಾಕೊಳ್ಳದೇ ಇರೋಂಥ ನಿಸ್ವಾರ್ಥಿಗಳಾಗಿದ್ದಾರೆ. ಅವ್ರಿಗಲ್ದಲ್ಲೇ ಇನ್ಯಾರಿಗೆ ಕೊಡ್ತೀರಾ ಅಂತ ಪ್ರಶ್ನೆ ಅವ್ರದ್ದು. ನೋಡಿ ಹೇಗಿದೆ ಒಂಥರ ಗುಣನ ಹೇಗೆ ತೂಗ ಅಂತ ಒಂದಿದು. ನಾನು ಅದನ್ನು ಅಲ್ಲಿ ತುಂಬ ಮಾತಾಡೋಕ್ಕೆ ಅವಕಾಶ ಇತ್ತು. ಗೊರೂರು ರಾಮಸ್ವಾಮಿ ಅವ್ರದ್ದು ಇದನ್ನು ಎರಡನ್ನೂ ಹಾಮಾನಾಯಕರು ಹೇಳಿದ್ರು ಅಂತ. ಆಮೇಲೆ ರಾಜ್ಕುಮಾರ್ ಏನೂ ಮಾತಾಡಲಿಲ್ಲ. ಇವರಂಥ ದೊಡ್ಡ ವಿದ್ವಾಂಸರು ಇವೆಲ್ಲ ಇದ್ದಿತ್ತಲ್ಲ, 2 ಕೈನೂ ಹಿಡ್ಕೊಂಡು ಅಂತ ಹೀಗೆ ಅಷ್ಟೇ ನಾನು ಹೇಳ್ತಾ ಇದ್ದೆ. ಹಿಂಗೆ ಹಿಡ್ಕೊಂಡು ಸುಮ್ಮನೆ ಕೈ ಹಿಡ್ಕೊಂಡಿದ್ರು. ನಾ ಪೂರ್ತಿ ಅವ್ರ ಕೈ ಬಿಡಲಿ ಅಂತ ನಾನು ಮಾತಾಡ್ತಾನೆ ಇದ್ದೆ. ಅವ್ರು ಹಿಡ್ಕೊಂಡೇ ಇದ್ರು. ಆಮೇಲೆ HSK ಅವ್ರದ್ದು ಪರಿಚಯ ಮಾಡಿಸ್ದೆ. ಇದೆಲ್ಲ ಆಯಿತು. ಕಾರ್ಯಕ್ರಮ ಶುರು ಆಯಿತು. ನಾನು ಆ ಟೈಮಲ್ಲಿ ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲೇ ಇತ್ತು ಯೂನಿವರ್ಸಿಟಿಗೆ. ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೆ.
HSK ಅವರು ಅಷ್ಟೊತ್ತಿಗಾಗಲೇ ಅವ್ರಿಗೆ 80 ವರ್ಷ ಹತ್ತತ್ರ ಆಗ್ತಾ ಬಂದಿತ್ತು. ಅವರು ಒಂದು 2-3 ದಿನ ಆದಮೇಲೆ ಸಿಕ್ಕಿದ್ರು ವಾಕಿಂಗಲ್ಲಿ. ಸಿಕ್ಕಿ ನಿಂತ್ಬಿಟ್ಟು, ರಂಗಸ್ವಾಮಿ ಅವರೇ, ಹಾಮಾನಾಯಕರನ್ನ ನೀವು ಪರಿಚಯ ಮಾಡಿಸಿ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ತುಂಬ ಜನಕ್ಕೆ ರಾಜ್ಕುಮಾರ್ಗೆ ಯಾಕೆ ಕೊಟ್ಟರು ಅಂತಾನೆ ಇವನ್ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರಲಿಲ್ಲ ನೀವು ಅದನ್ನು ಹೇಳಿದ್ರಿ ಅಂತ. ಆಮೇಲೆ ಹಾಮಾನಾಯಕರು ಅಂತ ದೊಡ್ಡ ವ್ಯಕ್ತಿ ಅಂದರೆ, ನಾನು ಈ ಥರ ನಿಮಗೆಲ್ಲ ರೆಕಮೆಂಡ್ ಮಾಡಿದ್ದೆ ಅನ್ನೋ ಮಾತನ್ನು ಎಲ್ಲೂ ಹೇಳೋದಿಲ್ಲ. ಅದು ಕನ್ನಡದ ಕೆಲಸ ಅಂತ ಅವ್ರು ಕೊಟ್ಟರು, ಕನ್ನಡಕ್ಕೆ ಇವರು ಅರ್ಹರಾಗಿದ್ದರು. ಬಟ್ ಇಲ್ಲಿ ಹಿಂಭಾಗದಲ್ಲಿ ತನಗೆ ಹೇಗೆ ಪ್ರಶಸ್ತಿ ಬಂತು? ರಾಜ್ಕುಮಾರ್ ಅವ್ರಿಗೆ ತಾನು ಮಾಡಿರೋ ಕೆಲಸಕ್ಕೆ ಅನ್ನೋದು ಅಷ್ಟೇ ಇರುತ್ತೆ ಹೊರತು, ಎಂತೆಂಥ ವ್ಯಕ್ತಿಗಳು ತಮಗೆ ಒಬ್ಬ ಅವಿದ್ಯಾವಂತನಿಗೆ ಮೈಸೂರು ವಿಶ್ವವಿದ್ಯಾನಿಲಯದಂಥ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ಸೋದಿದೆಯಲ್ಲ, ಅದಕ್ಕೆ ಅರ್ಹತೆ ಬೇಕು. ವಾಟ್ ಈಸ್ ಇಸ್ ಕ್ಯಾಲಿಬರ್ ಅಂದರೆ ಇದು ಕ್ಯಾಲಿಬರ್. ಅದನ್ನು ಸಭೆಯಲ್ಲಿ ಮಾತಾಡಿ ಅವರು ಅದನ್ನು ಅನುಮೋದನೆ ತಗೊಳ್ತಾರೆ. ಅಲ್ಲಿ ಹಾಮಾನಾಯಕರು ಗ್ರೇಟ್, ಆದರೆ ತಮ್ಮನ್ನು ತಾವು ಅವರು ಹೇಳ್ಕೊಳ್ಳಿಲ್ಲ. ಅದೇ ಅನ್ಕೋತಾ ಇದ್ದೆ, ಎಂಥ ವ್ಯಕ್ತಿತ್ವಗಳು ಇವರ ವ್ಯಕ್ತಿತ್ವದ ಪಾಠನೇ ಸಾಕಲ್ವಾ ನಮಗೆ? ನಿಜವಾಗಿ ಹೌದು. ಸನ್ಮಾನ ಮಾಡೋ ಅಂತ ಒಂದು ಸಂದರ್ಭ ಬರುತ್ತೆ. ಯಾಕೆಂದರೆ ಈ ಶಕ್ತಿಧಾಮ ನಾವು ಒಂದು ಲೆವೆಲ್ ಬರುತ್ತೆ, ಅದನ್ನು ಮುಂದೆ ಶಕ್ತಿಧಾಮದ ವಿಚಾರದಲ್ಲಿ ಹೇಳ್ತೀನಿ. ಆದರೆ ಇಲ್ಲಿ ರಾಜ್ಕುಮಾರ್ದು ಒಂದು ನಡವಳಿಕೆಯನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. ಪಾರ್ವತಮ್ಮನವರು ಮಾರನೇ ದಿನ ಸನ್ಮಾನ ಮಾಡಬೇಕಿತ್ತು ಒಂದು 12 ಜನಕ್ಕೆ. ಶಕ್ತಿಧಾಮ ಅಸ್ತಿತ್ವಕ್ಕೆ ಬರೋಕ್ಕೆ ಕಾರಣರಾದ 12 ಜನಕ್ಕೆ ಸನ್ಮಾನ ಸುತ್ತೂರು ಸ್ವಾಮೀಜಿಗಳಿಂದ, ಮತ್ತು ಮಾಲಾರ್ಪಣೆ ಇದನ್ನು ರಾಜ್ಕುಮಾರ್ ಅವರೇ ಮಾಡ್ತಾರೆ. ಅಧ್ಯಕ್ಷತೆ ಸುತ್ತೂರು ಸ್ವಾಮೀಜಿಯವರು. ಕಾರ್ಯಕ್ರಮ ಇವತ್ತಿನ ಶಕ್ತಿಧಾಮ ಏನಿದೆ ಆ ಮೈದಾನದಲ್ಲೇ ನಾವು ಮಾಡ್ದೋ, ಏನು ಬಿಲ್ಡಿಂಗ್ಗಳಿನ್ನೂ ಬಂದಿರಲಿಲ್ಲ ಆವಾಗ. ನಂದೇ ಕಂಪೇರಿಂಗು ನನಗೆ ಪಾರ್ವತಮ್ಮನವರು 2 ದಿನ ಮೊದಲೇ ಬಂದುಬಿಟ್ಟಿದ್ರು, 2-3 ದಿನ ಮೊದಲೇ ಬಂದು ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಸಿದ್ಧತೆನೆಲ್ಲ ಅವ್ರು ತೊಡಗಿದ್ರು. ಆಮೇಲೆ ಅವರು ಒಂದಷ್ಟು ಎಲ್ಲ ಸನ್ಮಾನಕ್ಕೆ ಬೇಕಾದಂಥ ಇವೆಲ್ಲ ತಂದಿಟ್ಟಿದ್ರು, ಶಾಲು ಅದು ಇದು ಹಾರಗಳು ಇಂಥ ಎಲ್ಲ. ನೋಡ್ಬಿಟ್ಟು ಅವ್ರ ಹತ್ರ ದಕ್ ಅಂದ್ಬಿಡ್ತು, ಅಯ್ಯೋ ಇದೇನಪ್ಪ ಇದು ಇಂಥದ್ದು ತಂದಿದ್ದಾರೆ ಶಾಲು ಅಂತ. ಶಾಲು ಅಂದರೆ 4 ಅಡಿ 2 ಅಡಿ ಇರುತ್ತಲ್ಲ, ಅದು ಹಾಕಂತ ತಾನೆ, ಅದನ್ನೇ ಒಳ್ಳೆಯದನ್ನೇ ತಂದಿದ್ರು ಅವರು. ಅಯ್ಯೋ ಇಲ್ಲ ಇದು ಅವ್ರು ಒಪ್ಪೋದೇ ಇಲ್ಲ, ರಾಜ್ಕುಮಾರ್ ಅವ್ರು ಒಪ್ಪೋದಿಲ್ಲ, ಇದು ಯಾರು ತಂದಿದ್ದು ಅಂತ ಹೇಳಿ ಅವರು ಒಂಥರ ಇದು ಮಾಡ್ಕೊಂಡ್ಬಿಟ್ರು. ಆಮೇಲೆ ಹಣ್ಣು ಹಂಪಲು ಕರಂಡ ಇರುತ್ತಲ್ಲ, ಅದು ಅಷ್ಟೇ ಯಾವುದೋ ಥರದ್ದು, ಯಾವುದೋ ಈ ಒಂಥರ ಬೇಡದೇ ಇರೋಂಥ ಹಣ್ಣುಗಳನ್ನ ಸೇರಿಸಿ ಮಾಡಿರೋಂಥ ಒಂದು ಬುಟ್ಟಿಲಿ ಇಟ್ಟಿದ್ದಾರೆ. ಮೈಸೂರು ಪೇಟ ಇದೆ, ಇದು ಏನೋ ಯಾಂತ್ರಿಕವಾಗಿ ಯಾರೋ ತಂದಿಟ್ಬಿಟ್ಟಿದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಎಲ್ಲ ನಾವು ಏನೇನೋ ಮೀಟಿಂಗ್ ಮಾಡಿ ಎಲ್ಲರೂ ಸುಸ್ತಾಗಿದ್ರು. ಬನ್ನಿ ಅಂತಂದ್ರೆ ಒಬ್ಬರು ಬರಕ್ತಾ ಇರಲಿಲ್ಲ. ಜಯಮಾಲ ಅವರು, ಶಾರದಾ CVL ಶಾಸ್ತ್ರಿ, ಭಗವಾನ್ ಅವರೆಲ್ಲ ಬೆಳಗ್ಗೆಯಿಂದ ಅವರು ಬೆಂಗಳೂರಿಂದ ಬಂದು ಸುಸ್ತಾಗಿದ್ರು. ರಂಗಸ್ವಾಮಿ ಅವರೇ ಬನ್ನಿ ಒಂದು ಸ್ವಲ್ಪ ಇದು ಅಂತ. ನನಗೆ ಈ ಹಾರ ಅಕ್ಕ ಚೆನ್ನಾಗಿದೆಯಲ್ಲ, ಅಕ್ಕ ಅಂದ, ಎಲ್ರ ಅಕ್ಕ ಚೆನ್ನಾಗಿದೆಯಲ್ಲ ಯಾಕೆ ಅಂತ. ಇಲ್ಲ ಅವ್ರು ಒಪ್ಪೋದಿಲ್ಲ, ಅದು ಸ್ವಲ್ಪ ದೊಡ್ಡದೇ ಹಾಕಬೇಕು ಅಂತಂದರು. ಆಮೇಲೆ ದೊಡ್ಡದು ಹಾಕಬೇಕು ಅಂದಾಗ ಏನೋ ಇವಮ್ಮನ ದೊಡ್ಡಸ್ಗೆ ಅಂತ ನಾನು ನಮ್ಮ ಮನಸ್ಸಲ್ಲಿ ಮಧ್ಯಾಹ್ನ ಹೋಗೋದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದರೆ ಇದು ಬೇರೆ ಕರೆದ್ರಲ್ಲ ಅಂಥೇಳಿ ನಾನು ಸದಾನಂದ್ ಮತ್ತು ಪುನೀತ್ ರಾಜ್ಕುಮಾರ್ ಅವಾಗ ಫುಲ್ ಟೈಮ್ ಡ್ರೈವರು, ಅವರೇ ಕರ್ಕೊಂಡು ಹೋಗ್ತಾ ಇದ್ದು. ಒಂಥರ ಅನ್ಅಸ್ಯೂಮಿಂಗ್ ಟೈಪ್ ಆಫ್ ಹುಡುಗ. ಆಮೇಲೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದೋ. ದೇವರಾಜ ಅರಸ್ ರೋಡಲ್ಲಿ ಒಂದು 2 ಅಂಗಡಿ ನೋಡ್ದೋ, 3 ಅಂಗಡಿ ನೋಡ್ದೋ. ಇವ್ರು ಹೇಳ್ತಾರೆ 8 ಅಡಿ ಇರಬೇಕು, 6 ಅಡಿ 8 ಅಡಿ 6 ಅಡಿದು ಶಾಲ್, ಬೆಡ್ಶೀಟ್ ಅದು. ಅದೆಲ್ಲ ತುಂಬ ದೊಡ್ಡದಾಗ್ಲಿಲ್ಲ ಅಂತ. ಇಲ್ಲೆಲ್ಲ ಅವರು ಅದನ್ನೇ ಹೊದ್ಕೊಳ್ಳೋಂಥದ್ದನ್ನು ಕೊಡೋದು ಅಂತ. ಸುಮ್ಮನೆ ಹಿಂಗೆ ಹೊದ್ಕೊಳ್ಳೋದಲ್ಲ, ಅದು ಅಲಂಕಾರ, ಅದು ಹೊದಿಯ ಅಂತದೇ ಬರಬೇಕು. ಆಮೇಲೆ ಅವರು ಧಾರಿವಾಲ್ ಅಂತ ಆ ಕಾಲದಲ್ಲಿ ಉಲನ್ ಬರ್ತಾ ಇತ್ತು, ಅದೇ ಬೇಕು ಅಂತ ಇದು ಮಾಡಿ ಒಂದು 5-6 ಅಂಗಡಿ ಹುಡುಕ್ದೋ, ಅದೆಲ್ಲೂ ಸಿಕ್ಕಲೇ ಇಲ್ಲ. ಒಂದು ಆ ಥರ ಸೈಜ್ ಯಾರೂ ತರಿಸೋದಿಲ್ಲ, ಅದು ಮೈಸೂರಿನ ಸೆಕೆಗೆ ಅದು ಬೇಕಾಗೋದೇ ಇಲ್ಲ. ಆಮೇಲೆ ಇಲ್ಲ, ನಾನು ಒಂದು ದಿನ ಟೈಮ್ ಕೊಟ್ಟರೆ ಬೆಂಗಳೂರಿಂದ ತರಿಸ್ತೀವಿ ನೋಡೋಣ ಅಂತ ಆ ಜಿದ್ದಾ ಬಜಾರ್ ಅಂತ ಯಾವುದೋ ಒಂದಿದೆ, ಅವ್ರ ಅಂಗಡಿಯವ್ರು ಹೇಳಿದ್ರು. ಆಯಿತು ತರಿಸ್ಕೊಡಿ ಅಂಥೇಳಿ ಅಲ್ಲೇ ದೆನ್ ಆ್ಯಂಡ್ ದೇರ್ ಎಷ್ಟಾಗ್ಬೋದು ಅಂತ ಅವ್ರು ಫೋನ್ ಮಾಡಿ ಕೇಳ್ಕೊಂಡ್ರು. ಇಷ್ಟು ಬೀಳುತ್ತೆ ಅಂದಾಗ ಅಲ್ಲೇ ದುಡ್ಡು ಕೊಟ್ಬಿಟ್ರು ಪೂರ್ತಿ. ಯಾಕಂದ್ರೆ ಅದರಲ್ಲಿ ಲೇಟ್ ಆದರೆ ತಾಪತ್ರೆ ಆಗುತ್ತೆ ಅಂತ ನೋಡಿ. ಅದು ಅವರ ಒಂದು ಸ್ಟಡಿ ಆಗಿರೋಂಥದ್ದು ಕಾರ್ಯಕ್ಷಮತೆ. ಅಲ್ಲಿ ಆ ತಕ್ಷಣ ತಂದ್ಕೊಡೋ ಅನ್ನೋದು, ಹೇಳ್ದೆ ಅವ್ರು ಬರಲೇ ಇಲ್ಲ ಅನ್ನೋದು, ಇವೆಲ್ಲ ಆಗುತ್ತೆ. ದುಡ್ಡು ಅಲ್ಲೇ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ನಮಗೆ ಬೇಕು, ನೀವು ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಅಂದರೆ ನಾವೇ ಬಂದು ಕಲೆಕ್ಟ್ ಮಾಡ್ತೀವಿ ಅಂದರು. ರಾಜ್ಕುಮಾರ್ ಪಾರ್ವತಮ್ಮನವ್ರ ಬಗ್ಗೆ ಇರೋಂಥ
ಒಂದು ಜನಪ್ರಿಯತೆ ನಿಜ, ಇದರಲ್ಲಿ ನಿಜ, ಆ ನಿಜ. ಮಾತು ಅವ್ರು ಹೇಳೋದೇ ಬೇಕಾಗಿಲ್ಲ. ಅಂದರೆ ಟು ಎನ್ಶೂರ್ That it happens on time. ಮಾಡಬೇಕು. ಆಮೇಲೆ ಅವಾಗ ದೇವರಾಜ ಅರಸು ರೋಡಲ್ಲಿ ಆಗಿನ್ನೂ ಟ್ರಾಫಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ನಾ ಹೇಳ್ತಾ ಇರೋದು 98ನೇ ಇಸ್ವಿನಲ್ಲಿ. ಓಕೆ. ಪುನೀತ್ ರಾಜ್ಕುಮಾರ್ ಅಲ್ಲಿ ನಿಲ್ಸಕ್ಕಾಗಲ್ಲ ಗಾಡಿನ ಅಂತ ಪಾಪ ಅದೆಲ್ಲೋ ತಗೊಂಡು ಗಾಡಿ ನಿಲ್ಲಿಸಿ ಆಮೇಲೆ ನಡ್ಕೊಂಡು ಬಂದಿದ್ರು ಅವರು. ಸರಳತೆ ಅಲ್ಲೆಲ್ಲೋ ನಿಲ್ಸ್ಬಿಡೋದು, ಪೊಲೀಸ್ನವ್ರು ಬಂದು ಅದನ್ನ ತಕರಾರು ಮಾಡೋದು, ಆಮೇಲೆ ನಾನು ರಾಜ್ಕುಮಾರ್ ಅವ್ರ ಮನೆ ಮಗ ಅನ್ನೋದು, ಇದಕ್ಕೆ ಆಸ್ಪದನೆ ಕೊಡೋದಿಲ್ಲ ಅವರು. ಎಷ್ಟು ಸಿಂಪಲ್ ಆಗಿ ಬದುಕಿದ್ದಾರೆ. ತುಂಬಾ ಸಿಂಪಲ್ ಆಗಿ ಬದುಕಿದ್ದಾರೆ. ಆಮೇಲೆ ಎಲ್ಲ ಆಯ್ತು, ಬಂದಾದ್ಮೇಲೆ ಮಾರನೇ ದಿನ 9 ಗಂಟೆಗಾಗಲೇ ಬಂದೇ ಬಿಟ್ಟಿತ್ತು ಅದು. ಅವ್ರಾಗಲೇ ಫೋನ್ ಮಾಡಿ ಬಂದಿದೆ ಸರ್ ತಗೊಂಬಂದಿದ್ದಾರೆ ಅಂತ. ಹಣ್ಣುಗಳೂ ಬಂತ? ಯಾವುದು ಹಣ್ಣೆಲ್ಲ ಇಲ್ಲಿ ದೇವರಾಜ ಅರಸು ಮಾರ್ಕೆಟ್, ಮತ್ತೆ ಹೋಗಿ ದೇವರಾಜ ಶಾಪಿಂಗ್ ಮಾಡಿದ್ರ? ಅದು ಯಾರಿಗೋ ಹೇಳಿದ್ರು, ಅವ್ರು ನೀಟಾಗಿ ಒಳ್ಳೆ ಹಣ್ಣುಗಳು, ಒಳ್ಳೆ ಇವುಗಳನ್ನೇ ತಂದು, ಸರಿಯಾದಂಥ ಕರಂಡುಗಳು. ನಾನು ಆಗ ನೋಡಿರ್ಲಿಲ್ಲ. ಆಗ ಆ ಕಲ್ಚರ್ ಆವಾಗಿನ್ನೂ ಶುರುವಾಗಿತ್ತು. ಒಂದು ರೌಂಡಿಗಿರೋ ಅಂಥ ಒಂದು ಕರಂಡ ಇರುತ್ತೆ, ಒಂಥರ ತುಂಬ ಒಬ್ರು ಎತ್ಕೊಳಕ್ ಆಗದೇ ಇರೋಷ್ಟು ತೂಕ. ಅಂದ್ರೆ ಅವರ ಇಂಟೆನ್ಷನ್ ತುಂಬಾ ಚೆನ್ನಾಗಿರೋದನ್ನೇ ಕೊಡ್ಬೇಕು ಅಂತ. ಎಂಥದ ಕೊಡೋದಲ್ಲ, ಕಾಟಾಚಾರಕ್ಕೆ ಕೊಡಬಾರ್ದು. ರಾಜ್ಕುಮಾರ್ ಆ ಥರದ್ದು ಕಾಟಾಚಾರದ್ದು ಅಂದ್ಬಿಟ್ರೆ ಬೇಕಾದ್ರೆ ಸಭೆ ಬಿಟ್ಟೆ ಎದೋಗ್ಬಿಡ್ತಾರೆ. ಯಾಕೆಂದ್ರೆ ಆಮೇಲೆ ಇಲ್ಲ ನಿಮಗೆ ಗೊತ್ತಿಲ್ಲ ಅವ್ರ ಸಹವಾಸ, ಅವ್ರು ಅಂದಿದ್ದು ಭಾರತದವ್ರು ಅಂದಿದ್ದು, ಅವ್ರ ಸಹವಾಸ ನಿಮಗೆ ಗೊತ್ತಿಲ್ಲ, ಏನು ಮಾತಾಡಲ್ಲ, ಊಟ ಮಾಡಲ್ಲ ಅಂದ್ಬಿಡ್ತಾರೆ. ಸ್ಟ್ರೈಕ್ ಮಾಡ್ಬಿಡ್ತಾರೆ. 2 ದಿನ 3 ದಿನ ಊಟನೂ ಮಾಡಲ್ಲ, ಮಾತು ಆಡ್ಸಲ್ಲ. ಅದಕ್ಕಿನ್ನ ದೊಡ್ಡ ಪನಿಷ್ಮೆಂಟ್ ಇನ್ನೊಂದಿಲ್ಲ. ಏನಿಲ್ಲ, ಒಳ್ಳೆ ಪಚಿತಿ ಮಾಡಾಕ್ಬಿಡ್ತಾರೆ. ಯಾರು ಚಿಕ್ಕ ಮಗು ಬೇಕಾದ್ರೂ ನಾವು ಸಂತೈಸ್ಬೋದು, ಇವ್ರನ್ನ ಮಾಡೋಕ್ಕಾಗಲ್ಲ ಅಂತ. ಸರಿ, ಆ ಹೆದರಿಕೆ ಅವ್ರಿಗೆ. ಅವ್ರು ರಾಜ್ಕುಮಾರ್ ಅದನ್ನ ನೋಡಿ ಚೆನ್ನಾಗಿದೆ ಅಂತ ಅವರೇ ಹೇಳಬೇಕು, ಇವ್ರು ಹೇಳೋಂಥದ್ದಲ್ಲ. ಆಮೇಲೆ ಬಂದಾದ್ಮೇಲೆ ಈಗ ಇದು ಶಕ್ತಿಧಾಮ ಅಂತ ಕ್ರೋಶಾದಲ್ಲಿ ಹೊಲಿಸ್ಬೇಕು, ಯಾರಿದ್ದಾರೆ ನನಗೆ ಅದು ಗೊತ್ತಿಲ್ಲ. ಕೊನೆಗೆ ಮಂಡಿ ಸ್ಟೇಷನ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಆ ಮಂಡಿ ಸಾಡೆ ರೋಡಲ್ಲಿ ಅಂತ ಅಂಗಡಿಗಳಿದ್ದು, ಇವೆಲ್ಲ 12 ಶಾಲುಗಳನ್ನು ತಗೊಂಡೋಗಿ ಶಕ್ತಿಧಾಮ ಅಂತ ಕ್ರೋಶಾದಲ್ಲಿ ಹೊಲಿಸಿ ಹೆಸರುಗಳನ್ನ ಪೂರ್ತಿ ರೆಡಿ ಮಾಡಿಟ್ರು. ಮಾರನೇ ದಿನ ರಾಜ್ಕುಮಾರ್ ಬಂದರು. ಎಲ್ಲರಿಗೂ ಸನ್ಮಾನ, ಅದರಲ್ಲಿ ನನಗೂ ಒಬ್ಬ. ಯಾಕೆ ನಾವು 4 ಜನ ಪೊಲೀಸ್ ಆಫೀಸರ್ಸು ಅದಕ್ಕೆ ದುಡಿದಿದ್ದು ಅಂತ ಹೇಳಿ, ನಾನು ತಮ್ಮಯ್ಯ, KS ತಮ್ಮಯ್ಯ ಅಂತ ಹೇಳಿ, ಇನ್ನೊಬ್ಬರು ಪುಟ್ಟಸ್ವಾಮಿಗೌಡ ಆ್ಯಂಡ್ ಕೆಂಪಯ್ಯನವರು, ಈ 4 ಜನಕ್ಕೆ ಸನ್ಮಾನ ಇದ್ದಿದ್ದು. ನನಗೆ ಕರೆದಾಗ ಹೋದರೆ ರಾಜ್ಕುಮಾರ್ ನಿಂತ್ಕೊಂಡು ಕೈ ಮುಗಿದ್ರು, ಕೈ ಮುಗಿದು ಕೈ ಹಿಡ್ಕೊಳ್ತಾರೆ ಅವರು. ಅಂದರೆ ನೀವು ಬಂದಿದ್ದು ಒಳ್ಳೇದಾಯ್ತು ಅನ್ನೋಂಥ ಒಂದು ಸೂಚನೆ ಥರ. ಆಮೇಲೆ ಅವರು ಹಾರ ಕೊಟ್ಟರು. ಇಲ್ಲ ಹಾರ ಬೇಡ, ಶಾಲ್ ಕೊಡಿ. ಶಾಲು ಮೊದಲು ಹಾಕಿ ಬಿಡಿಸಿ ನಿಧಾನಕ್ಕೆ ಫುಲ್ ಬಾಡಿ ಕವರ್ ಆಗಬೇಕು. ಅದು ನಿಧಾನಕ್ಕೆ ಎಷ್ಟು ಅಚ್ಚುಕಟ್ಟಾಗಿ. ನಾನು ಶಾಲು ಹಿಂಗೆ ಹಾಕಿ ತೆಗೆದೆ ಧಬ್ ಬಂದ ಎಸಿತಾರೆ ಕೆಲವರು ನೋಡಿರ್ಬೋದು ಫಂಕ್ಷನ್ಸಲ್ಲಿ. ಹಾಗಲ್ಲ, ಅದು ನಿಧಾನಕ್ಕೆ ಹಾಕಿ ಆಮೇಲೆ ಹಾರ ಹಾಕಿ ಪೇಟ ತೊಡಿಸಿ ಕೈ ಮುಗಿದ್ರು. ಕರಂಡನು ಅದನ್ನು ಕೊಟ್ಟರು. ಅದನ್ನು ದಟ್ ಈಸ್ ದ ಒಂದು ಮರ್ಯಾದೆಯಿಂದ ಕೊಡೋಂಥ ರೀತಿ. ಈಗಲೇ ಇಟ್ಕೊಂಡಿದ್ದೀನಿ ನಾನು. ಶಕ್ತಿಧಾಮ ಅಂತ ಈಗಲೂ ಇದೆ ಅದು. ಆಮೇಲೆ ನಮಸ್ಕಾರ ಮಾಡಿಬಿಟ್ಟೆ ನಾನು ಕಾಲಿಗೆ. ಯಾಕೆಂದ್ರೆ ಎಂಥ ದೊಡ್ಡ ವ್ಯಕ್ತಿತ್ವ ಇದು. ಇವರು ಹೇಳಿ ಅವರಿಂದ ಕೇಳಿದಂಥ ವಿಚಾರ ಅಲ್ಲ ಅದು. ಹಿ ಹಿಮ್ಸೆಲ್ಫ್ ವಾಸ್ ಲೈಕ್ ದ್ಯಾಟ್. ನಮ್ಮ ಜೀವಿತ ಕಾಲದಲ್ಲಿ ಅಷ್ಟು ವಿನಯವಂತರನ್ನ, ಸಂಭಾವಿತರನ್ನ ಮತ್ತು ಪಾರದರ್ಶಕವಾಗಿರೋ ಅಂಥವ್ರನ್ನ ನೋಡಿದ್ದವ್ರೇ, ಅದರಲ್ಲಿ ಅನುಮಾನನೇ ಇಲ್ಲ. ಆಮೇಲೆ ಅವರು ಯಾವಾಗ ಮಾತಾಡಬೇಕಾದ್ರೂ ಒಂದು ರೀತಿ ತಮಗೆ ತಾವೇ ಮಾತಾಡ್ಕೊಳ್ಳೋ ರೀತಿನಲ್ಲಿ ಮಾತಾಡೋರು. ಆಮೇಲೆ ಏರು ಧ್ವನಿಯಲ್ಲಿ ಮಾತಾಡಿದ್ದಿಲ್ಲ ಅನ್ಕೊಳ್ತೀನಿ. ಎಲ್ಲ ವಿನಯನೇ ಪ್ರತಿಯೊಂದರಲ್ಲೂ ಅದಷ್ಟೇ. ಆಮೇಲೆ ಅವ್ರಿಗಂತ ಹೇಳೋಂಥ ಸನ್ನಿವೇಶನೇ ಬರಲ್ವಲ್ಲ, ಕೂಗಾಡ್ಕೊಂಡು ಹೇಳೋಂಥದ್ದೇನಿದೆ, ನಿಜ ನಿಜ, ಅವ್ರಿಗೆ ಅಂಥ ಸನ್ನಿವೇಶನೇ ಇಲ್ಲ. ಆಮೇಲೆ ಹೌದಾ ನೋಡ್ತೀನಿ, ದನಿ ಎತ್ತರಿಸೇ ಮಾತಾಡಿದವರಲ್ಲ. ದನಿ ಎತ್ತರಿಸಿದ್ರೆ ಅಭಿನಯದಲ್ಲಿ ಮಾತ್ರ, ಬೇರೆದ್ರಲ್ಲಿ ಮಾಡೇ ಇಲ್ಲ ಅವರು. ಹಾಗೆ ವಾವ್, ಸಾರ್ಥಕ ಆಯ್ತಿದೆಲ್ಲ ಕೇಳಿ ಅಂತ ಅನ್ನಿಸ್ತಾ ಇದೆ. ಇಲ್ಲ, ನಿಜವಾಗಿ ನಾವು ಮನುಷ್ಯರಲ್ಲಿ ಇಷ್ಟು ಈ ಥರದವ್ರು ಇದ್ದಾರ ಅಂತ ಹೇಳಿ. ಒಂದು ನನಗೆ ಮ್ಯಾಕ್ಸಿಮ್ ಗೋರ್ಕಿ ಒಂದು ಸಣ್ಣ ಕಥೆ ಬರೀತಾನೆ. ಅವನಿಗೆ ಲಿಯೋ ಟಾಲ್ಸ್ಟಾಯ್ ವಾರ್ ಅಂಡ್ ಪೀಸ್ ಬರೆದ್ರಲ್ಲ, ಆ ದೊಡ್ಡ ವ್ಯಕ್ತಿತ್ವದ ಮಹಾಕಾದಂಬರಿಕಾರನ್ನು ನೋಡಬೇಕು ಅಂತ ಅವ್ನಿಗೊಂದು ಇದಿರುತ್ತೆ. ಇಷ್ಟು ಮಾನವೀಯವಾಗಿ ಬರೀತಾರೆ, ಅಂತಃಕರಣದಿಂದ ಬರೀತಾರೆ. ದೇವ್ರನ್ನ ಹೆಂಗೆ ನಂಬ್ತಾನೆ ಇವನು ಮನುಷ್ಯ ಅಂತ. ಇವರು ನಾಸ್ತಿಕ, ಯಾರು ಮ್ಯಾಕ್ಸಿಮ್ ಗೋರ್ಕಿ. ಅವರು ಕಮ್ಯುನಿಸ್ಟ್ ಚಿಂತನೆಗಳಲ್ಲಿ ಬಂದವರು. ಹುಡುಕೊಂಡು ಹೋಗ್ತಾರೆ, ಏನು ಇಷ್ಟುದ್ದ ಗಡ್ಡ ಇರೋ ಅಂತ ಮುದುಕ ಇವರು ಟಾಲ್ಸ್ಟಾಯ್. ಆಗ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ದೇವ್ರಿಲ್ಲ, ದೇವರು ಅಂತ ಆ ಥರದ್ದು ದೇವ್ರ ಬಗ್ಗೆ ಚರ್ಚೆ ಆಗುತ್ತೆ. ಮಧ್ಯಾಹ್ನ 3 ಗಂಟೆ ತನಕನೂ ಚರ್ಚೆ.
ಇವನಿಗೆ ಒಂಥರ ಸಮಾಧಾನ ಆಗಲ್ಲ. ಅಂದರೆ ಅವ್ರು ಹೇಳೋ ವಿಚಾರಗಳು ಇವ್ರಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಆದರೆ ಒಪ್ಪದಲ್ಲೇ ಇರೋಕ್ಕೂ ಆಗಲ್ಲ. ಅಲ್ಲ, ದೊಡ್ಡವರು ಮತ್ತು ಒಂಥರ ಒಪ್ಪಬೇಕು, ಒಪ್ಪಕ್ಕಾಗಲ್ಲ. ಆ ಥರದ್ರಲ್ಲಿ ಇರ್ತಾರೆ. ಆಮೇಲೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಬಂದು ಒಂದು ಚುಟ್ಟ ಹತ್ತಿಸ್ಕೊಳ್ತಾರೆ. ಮ್ಯಾಕ್ಸಿಮ್ ಗೋರ್ಕಿ ತಾಯಿಯನ್ನ ಇದನ್ನೆಲ್ಲ ಬರೆದಿದ್ದಾರಲ್ಲ ಅವರು. ದೇವರಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರಂಥ ಮನುಷ್ಯರಿದ್ದಾರೆ ಅಂತ ಗೊತ್ತಾಯ್ತು ಅಂತಾನೆ. ಯಾಕೆಂದರೆ ಟಾಲ್ಸ್ಟಾಯ್ ಅಂಥ ವ್ಯಕ್ತಿ ಅವರು. ನನಗೆ ರಾಜ್ಕುಮಾರ್ ನೋಡಿದಾಗ ಹಾಗೆ ಅನ್ನಿಸ್ಬಿಡುತ್ತೆ, ಇದಾರೋ ಇಲ್ವೋ. ಯಾಕೆಂದರೆ ಒಂದು ಸಣ್ಣತನದ ಒಂದೇ ಒಂದು ಘಟನೆಯನ್ನು ನನ್ನ ಸುಮಾರು 20 ವರ್ಷದ ಒಡನಾಟದಲ್ಲಿ ಒಂದು ಸಲಿನೂ ನೋಡಲಿಲ್ಲ. ಯಾಕೆಂದ್ರೆ ತುಂಬ ಹತ್ತತ್ರ ಇದ್ದು ನೋಡಿದಂಥದ್ದು. ಹತ್ರದಲ್ಲಿದ್ದಾಗ ಏನೇ ಇದ್ರು ಅದು ಗೊತ್ತಾಗ್ಬಿಡುತ್ತೆ. ಈ ಮನುಷ್ಯ ಬುಟಾಟ್ಗೆ ಇದು ಮಾಡ್ತಾ ಇದ್ದಾನೆ, ಅಥವಾ ಇವರೆಲ್ಲ ಯಾವುದೋ ನಮ್ಮ ಪೊಲೀಸ್ ಭವನ ಅವರು ಎಂಥದೋ ಯಾವುದೋ ಒಂದು ಆರ್ಡಿನರಿ ಮಂಟಪ ಥರ ಕಟ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ನೋಡಿದ್ರೆ ಅದೀಗ ಮುಂದೆ ಬರಬೇಕಿತ್ತು ಅಂದರೆ ಒಂದು ರೀತಿ ಲಲಿತ್ ಮಹಲ್ನ ಪ್ರತಿಕೃತಿ ಥರ ಪೊಲೀಸ್ ಭವನ ಆಗಿರೋದು. ಬಟ್ ಇವ್ರುಗಳಿಗೆ, ಹೋರಾಟಗಾರರುಗಳಿಗೆ ಅದು ಗೊತ್ತಿಲ್ಲ, ಆ ನೀಲದಕ್ಷಿಣೆ ಗೊತ್ತಿಲ್ಲ. ಸುಮ್ಮನೆ ಯಾವುದೋ ಒಂದು ಬಿಲ್ಡಿಂಗ್ ಚೌಲ್ಟ್ರಿ ಥರ ಮಾಡ್ತಾರೆ, ಅದು ಆ ರೋಡಿಗೆ ಸರಿ ಹೋಗಲ್ಲ ಅಂತ ಅವ್ರ ಕಲ್ಪನೆ ಇರುತ್ತೆ. ಹೀಗೆಲ್ಲ ನಡೆದಿದೆ. ಆದರೆ ರಾಜ್ಕುಮಾರ್ ಅಂಥ ಕಡೆನೂ ಅಷ್ಟೇ, ಅಯ್ಯೋ ಯಾವನೇನಾರ ಅನ್ಕೊಳ್ಳಿ ಬಿಡಿ, ಯಾರೇ ಕೂಗಾಡಲ್ಲಿ ಅನ್ಕೊಂಡು ಮಾಡ್ಬಿಡ್ಬೋದಿತ್ತು. ನೋ, ಬೇಡಿ ಕೆಂಪಯ್ಯನವ್ರೆ ಅಷ್ಟೇ, ವಿನಯವಾಗದುವೆ, ಏನು ಡ್ಯಾಮೇಜಸ್ ಇಲ್ದಂಗೆ, ಏನು ಡ್ಯಾಮೇಜ್ ಇಲ್ಲ, ಮಾಡೋದಿಲ್ಲ ಅಂದಮೇಲೆ ಆಯ್ತು ಅಷ್ಟೇ, ನೀವು ಮಾಡ್ಕೊಳ್ಳಿ, ನಾನು ಗುದ್ಲಿ ಹಿಡಿದು ನಾನೇನು ಮಾಡಲ್ಲ. ದಟ್ ವಾಸ್ ಇಸ್ ಆ ಕ್ಯಾಲಿಬರ್ರೆ ಹಾಗೆ. ಹೌ ಟು ಸೇ ನೋ ವಿತ್ ಸ್ಮೈಲ್ ಅಂತಾರಲ್ಲ, ಆ ರೀತಿ ಬ್ಯೂಟಿಫುಲ್ ಅಲ್ವಾ. ತಮ್ಮನ್ನ ತಾವು ಹೇಳ್ಬೇಕಾದ್ರೆ ಅಷ್ಟೇ ಒಂದು ವಿನಯದಿಂದನೇ ಹೇಳೋರು. ಅದರಲ್ಲಿ ಯಾವುದು ತಲೆ ಕೂದಲೆಲ್ಲ ಕಿತ್ಕೊಂಡು ಭಯಂಕರವಾಗಿ ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ. ಅದು ದಟ್ ವಾಸ್ ರಾಜ್ಕುಮಾರ್.